ಓದಬೇಕು, ಸಾಮರ್ಥ್ಯ ಮೀರಿ ಓದಬೇಕು. ನೀವು ಕಂಫರ್ಟ್ ಇದ್ದಂಗೆ ನಾನು 1 ಅವರ್ ಓದ್ತೀನಿ, 2 ಅವರ್ ಓದ್ತೀನಿ, 2 ತಾಸು ಮೊಬೈಲ್ನಾಗ ಮಾತಾಡ್ಕೊಂಡು ಕೊಡ್ತೀನಿ, ಮೊಬೈಲ್ನಾಗ ಯಾವುದೋ ಒಂದು ಮೂವಿ ನೋಡ್ತೀನಿ, ಫ್ರೆಂಡ್ ಜೊತೆ ಅಡ್ಡಾಡಿ ಬರ್ತೀನಿ, ಯಾವುದೋ PS ಆದಂತ PS ಜೊತೆ ಸೆಲ್ಫಿ ತಗೊಳಕ್ಕೆ ಹೋಗ್ತೀನಿ. ಎಲ್ಲನೂ ಬಿಟ್ಬಿಡ್ರಿ. 100 ಡೇಸ್ ರೀ, 100 ಡೇಸ್ ಬಿಟ್ರಿ ಯಾರು ಹೋಗಲ್ಲ, ಯಾವ ಸಂಬಂಧಿಕರು ಹೋಗಲ್ಲ, ಯಾವ ಲವರ್ಸು ಹೋಗಲ್ಲ, ಯಾವ ಫ್ರೆಂಡ್ಶಿಪ್ ಹೋಗಲ್ಲ, ಎಲ್ಲರೂ ಅಲ್ಲೇ ಇರ್ತಾರೆ ಟ್ರೂ ಆಗಿದ್ದರೆ. ಚಾಲೆಂಜ್ ಹಾಕ್ರಿ, ವಾರದಲ್ಲಿ ನಾನು ಒಂದು ಸಾರಿ ಆದರೂ. ಅಂಬೇಡ್ಕರ್ ಬಗ್ಗೆ ಯಾರು ಕೇಳಿಲ್ರಿ? ಅಂಬೇಡ್ಕರ್ ಬಗ್ಗೆ ಎಲ್ಲರೂ ಕೇಳಿಬಿಟ್ಟಿದ್ದೀವಿ, ಭಾಷಣನೂ ಮಾಡ್ತೀವಿ. ಒಂದು ಸಾರಿ ಆದರೂ ಅಂಬೇಡ್ಕರ್ ತತ್ವವನ್ನು ಪಾಲಿಸೋದು ಬೇಡ? ಅಂಬೇಡ್ಕರ್ 18 ತಾಸು ಓದ್ತೀವಿ ಅಂತ ಹೇಳ್ತಿದ್ದಿರಲ್ಲ, ವಾರದಲ್ಲಿ ಒಂದು ದಿವಸ ಹೋದ್ರೆ ಸಾಕು. ಅಕ್ಸೆಪ್ಟ್ ದಿ ಚಾಲೆಂಜ್. ಸೊ ಇವತ್ತಿನಿಂದ ಸ್ಟಾರ್ಟ್ ಮಾಡಿ. ಎವ್ರಿ ಡೇ, ಪ್ರತಿದಿನ ಮಿನಿಮಮ್ 12ರಿಂದ 15 ತಾಸು. ಸರ್ ನೀವೇ 12ರಿಂದ 15 ತಾಸು ಹೇಳಕತ್ತೀರಿ, ಎಷ್ಟು ಅವರ್ಸ್ ಓದ್ತೀವಿ ಅನ್ನೋದಕ್ಕಿಂತ ಎಷ್ಟು ಕ್ವಾಲಿಟೇಟಿವ್ ಓದ್ತೀವಿ ಅವೆಲ್ಲ ಕತೆ ಬೇಡ. ಅದೆಲ್ಲ SSLC ಎಕ್ಸಾಮಲ್ಲಿ, PUC ಎಕ್ಸಾಮಲ್ಲಿ, ಡಿಗ್ರಿ ಎಕ್ಸಾಮಲ್ಲಿ ಕತೆಗಳು ನಡೀತವೆ. ಇದು ಕಾಂಪಿಟೇಟಿವ್ ಎಕ್ಸಾಮ್ಸ್. ವರ್ಷಾನುಗಟ್ಟಲೆ 5 ವರ್ಷ, 6 ವರ್ಷ, 4 ವರ್ಷ, 3 ವರ್ಷ ಬಕಪಕ್ಷಿಗಳಂಗೆ ಧಾರವಾಡ, ಗುಲ್ಬರ್ಗ, ಬೆಂಗಳೂರು, ಮೈಸೂರು, ವಿಜಯಪುರದಲ್ಲಿ ಕುಂತು ಕನಸು ಕಟ್ಕೊಂಡು ಕುಂತವ್ರೆ. ಇಲ್ಲಿ ಎಂಜಾಯ್ ಮಾಡಿದರೆ ನಿನ್ನ ಭಾಷಣಗಳು ಯಾರೂ ಕೇಳಲ್ಲ. ಸೊ ಡೂ ಯುವರ್ ಸೆಲ್ಫ್, ಕಮಿಟೆಡ್, ಹಾರ್ಡ್ ವರ್ಕ್. ನೀನು ಇನ್ನೂ ಯುದ್ಧಕ್ಕೆ ಹೋಗೋದಕ್ಕಿಂತ ಮುಂಚೆನೇ ನಿನ್ನ ಸಾಮರ್ಥ್ಯದ ಬಗ್ಗೆ ನೀನು ಅನುಮಾನ ಪಟ್ಕೊಂಡ್ರೆ ಹೆಂಗೆ? ಅನುಮಾನ ಪಟ್ಕೊಳ್ಳೋದಕ್ಕೆ ಹೋಗೋದು ಬೇಡ. ಆಗುತ್ತೆ. ಸೊ ಹೆಂಗಾಗುತ್ತೆ ಅಂತಂತಂದರೆ ಓದಬೇಕು, ಸಾಮರ್ಥ್ಯ ಮೀರಿ ಓದಬೇಕು. ನೀವು ಕಂಫರ್ಟ್ ಇದ್ದಂಗೆ ನಾನು 1 ಅವರ್ ಓದ್ತೀನಿ, 2 ಅವರ್ ಓದ್ತೀನಿ, 2 ತಾಸು ಮೊಬೈಲ್ನಾಗ ಮಾತಾಡ್ಕೊಂಡು ಕೊಡ್ತೀನಿ, ಮೊಬೈಲ್ನಾಗ ಯಾವುದೋ ಒಂದು ಮೂವಿ ನೋಡ್ತೀನಿ, ಫ್ರೆಂಡ್ ಜೊತೆ ಅಡ್ಡಾಡಿ ಬರ್ತೀನಿ, ಯಾವುದೋ PS ಆದಂತ PS ಜೊತೆ ಸೆಲ್ಫಿ ತಗೊಳಕ್ಕೆ ಹೋಗ್ತೀನಿ. ಎಲ್ಲನೂ ಬಿಟ್ಬಿಡ್ರಿ. 100 ಡೇಸ್ ರೀ, 100 ಡೇಸ್ ಬಿಟ್ರಿ ಯಾರು ಹೋಗಲ್ಲ, ಯಾವ ಸಂಬಂಧಿಕರು ಹೋಗಲ್ಲ, ಯಾವ ಲವರ್ಸು ಹೋಗಲ್ಲ, ಯಾವ ಫ್ರೆಂಡ್ಶಿಪ್ ಹೋಗಲ್ಲ, ಎಲ್ಲರೂ ಅಲ್ಲೇ ಇರ್ತಾರೆ ಟ್ರೂ ಆಗಿದ್ದರೆ. ಸೊ ಅವನ್ನೆಲ್ಲ ತಲೆ ಕೆಡಿಸ್ಕೊಳ್ಳಿ. ಕೂಲಿ ಮಾಡ್ತಾಳ ನಿಮ್ಮ ಅಪ್ಪ ಅಮ್ಮನಿಗೆ ವಯಸ್ಸಾಗೋದಕ್ಕಿಂತ ಮುಂಚೆ ಒಂದು ದೊಡ್ಡ ಒಳ್ಳೆ ನಿಮ್ಮ ಸ್ವಂತ ಸ್ಯಾಲ್ರಿದಾಗ, ಸ್ವಂತ ಸಂಬಳದಾಗ ಒಂದು ಒಳ್ಳೆ ಸೀರೆ ತಂದು ಕೊಡ್ರಿ. ಸೀರೆ ತಂದು ಕೊಟ್ಟು ಬರೀ ನೀವು ನಿಮ್ಮ ಬರ್ತಡೇಗೆ ನಮ್ಮ ತಾಯಿ ನನಗೆ ಅದು ಕೊಡಿಸಿದಳು, ನನ್ನ ಗಂಡ ಅದು ಕೊಡಿಸಿದ್ದ, ನಮ್ಮ ಅಣ್ಣ ಅದು ಕೊಡಿಸಿದ್ದ ಅಂತ ಹಾಕೋದಕ್ಕಿಂತ ನಾನು ಇದನ್ನು ಕೊಡಿಸಿದ್ದೆ ಅಂತ ಸ್ಟೇಟಸ್ ಹಾಕ್ರಿ. ನೀವು ನಿಮ್ಮ ಅಪ್ಪ ಅಮ್ಮನ ದುಡ್ಡಲ್ಲಿ ಎಲ್ಲೋ ಟ್ರಿಪ್ ಹೋದೆ, ಎಲ್ಲೆಲ್ಲೋ ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಹೋದೆ, ನಾನು ಅಲ್ಲಿ ಇಲ್ಲಿ ಅಂತ ಸ್ಟೇಟಸ್ ಹಾಕೋದ್ರ ಬದಲಾಗಿ ನಿಮ್ಮಪ್ಪ ಬಡ ತಂದೆ ತಾಯಿ ಇದ್ನಾ, ಆ ತಂದೆ ತಾಯಿನಂತ ದೊಡ್ಡ ಹೋಟೆಲ್ಗೆ ಹೋಗಿ ಸ್ಟೇಟಸ್ ಹಾಕ್ರಿ. ವಿಮಾನದ ಕರ್ಕೊಂಡು ಹೋಗ್ರಿ, ದೊಡ್ಡ ದೊಡ್ಡ ಊರಿಗೆ ಕರ್ಕೊಂಡು ಹೋಗ್ರಿ. ವಯಸ್ಸಾದ ಮೇಲೆ ಮಾಡಿ ಮತ್ತು ಆ ಜೀವಿಗಳು ಮುಗಿದು ಹೋಗೋದ್ರ ಒಳಗಾಗ್ರಿ ಅವ್ರನ್ನ ಖುಷಿ ಪಡಿಸ್ರಿ. ನೀವು ಯಾರಿಗೋಸ್ಕರ ಮಾಡೋಕೆ ಹೋಗ್ಬೇಡ್ರಿ. ಒಂದು ದಿನದಾಗ 2 ಸೆಕೆಂಡ್ ರೀ, ಊಟ ಮಾಡಿದ ಮೇಲೆ ಸಾಯಂಕಾಲ ಒಂದು 2 ನಿಮಿಷ ಕಣ್ಣು ಮುಚ್ಕೊಂಡು ಕುಂತು ಇವತ್ತು ಮುಂಜಾನೆದ್ದು ನಾನೇನು ಮಾಡಿದೆ ಅಂತೀನಿ, ನನ್ನ ಗುರಿ ಏನು. ನಿಮ್ಮ ಅವ್ವ ನೆನೆಸ್ಕೊಳ್ರಿ, ನಿಮ್ಮ ಅಪ್ಪನ ನೆನೆಸ್ಕೊಳ್ರಿ. ಯಾರ ಋಣದಲ್ಲೇ ಬದುಕ್ತಾ ಇದ್ದೀರಿ ಅವ್ರ ಋಣದಲ್ಲೇ ಬದುಕ್ತಿರ್ತೀರಿ, ಮತ್ತೆ ಯಾರ ಋಣದಲ್ಲೆಲ್ಲ. ನಿಮಗೆ ಸತ್ರು ಕೂಡ ನಿಮ್ಮ ಗುರಿ ಮಿಸ್ ಆಗಲ್ಲ. ನೀವು ಸತ್ರು ಕೂಡ